ಕಾಂಗ್ರೆಸ್ ಬಿಜೆಪಿ ಜಟಾಪಟಿ, ಮೂಡದ ಇಡಿ ತನಿಖೆಯನ್ನು ವಿಜಯೇಂದ್ರ ಬೆಂಬಲಿಸಿದ್ದಾರೆ. ಶುಭ ಸಂಜೆ, ಇದು ದೀಪಿಕಾ ಮತ್ತು ನೀವು ಡಿಸಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿದ್ದೀರಿ. ಇಂದಿನ ಪ್ರಮುಖ ಸುದ್ದಿಯಲ್ಲಿ ಕರ್ನಾಟಕ ಬಿಜೆಪಿ ಮುಖ್ಯಸ್ಥ BY ವಿಜಯೇಂದ್ರ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೂಡ ಒಳಗೊಂಡಿರುವ ಬಹುಕೋಟಿ ವಹಿವಾಟಿನ ಹಗರಣದ ಕುರಿತು ಇಡಿ ತನಿಖೆಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ತನಿಖೆಯ ರಾಜಕೀಯ ಬಿರುಗಾಳಿಗೆ ಕಾರಣವಾಗಿದ್ದು ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಗಳವನ್ನು ಮತ್ತಷ್ಟು ಹೆಚ್ಚಿಸಿದೆ. ನಾವು ಆಳಕ್ಕೆ ಹೋಗೋಣ. ಮೂಡ ಪ್ರಕರಣವು ಕರ್ನಾಟಕ ರಾಜಕೀಯದಲ್ಲಿ ನಕ್ಷೆಯಲ್ಲಿ ಸ್ಕೂಲ್ಕ ತಾಣವಾಗಿದೆ. ಮೂಡ ಇತಿಮಿತಿಯಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಸಂಬಂಧಿಕರು ಭಾರೀ ಹಗರಣದಲ್ಲಿ ಸಿಲುಕಿದ್ದಾರೆ ಎಂದು ಬಿಜೆಪಿ ಕಿಡಿಕಾರಿದೆ. ಜಾರಿ ನಿರ್ದೇಶನಾಲಯದ ಆರಂಭಿಕ ಸಂಶೋಧನೆಗಳ ಪ್ರಕಾರ ಏಜೆನ್ಸಿ 700 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಒಳಗೊಂಡಿದೆ. ಲೋಕಸಭೆಯಲ್ಲಿ ಚುನಾಯಿತರಾದ ಸಂಸದ ಬಜೇಂದ್ರ ಅವರು ಇಡೀ ತನಿಖೆಯನ್ನು ಆ ರಾಜಕೀಯ ಪಕ್ಷದ ದೀರ್ಘಕಾಲದ ದೂರುಗಳಿಗೆ ಜಯ ಎಂದು ಘೋಷಿಸಿದ್ದಾರೆ. ಲೋಕಸಭೆಯಲ್ಲಿ ಸಂಸದರು ಕಲಬುರಗಿಯಲ್ಲಿ ಪ್ರತಿಗೋಷ್ಠಿಯಲ್ಲಿ ಮಾತನಾಡುತ್ತಾ 1095ಕ್ಕೂ ಹೆಚ್ಚು ಸ್ಥಳಗಳಿಗೆ ಕಾನೂನು ರಕ್ಷಣೆಯಲ್ಲಿದ್ದ ಲಕ್ಷಾಂತರ ಸೈಟ್ಗಳ ಹಂಚಿಕೆಯಲ್ಲಿ ಇಡೀ ಸತ್ಯ ಶೋಧನೆ ಮತ್ತು ತನಿಖಾ ಕೇಂದ್ರವಾಗಿದೆ ಎಂದು ತಮ್ಮ ಹಿಂದಿನ ಹೇಳಿಕೆಗಳನ್ನು ಖಚಿತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ಸಹಾಯಕರೊಬ್ಬರು ಈ ನಿವೇಶನ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸುವುದು ಕಷ್ಟವಾಯಿತು ಎಂದು ದೂರಿದರು. ಇದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಂಬಂಧಿಸಿದ 14 ಆಸ್ತಿಗಳಿಗೆ ಸೀಮಿತವಾಗಿಲ್ಲ. ಇದು 100 ಕೋಟಿ ವಂಚನೆಯಾಗಿದೆ ಎಂದು ನಾವು ಹೇಳುತ್ತಿರುವುದು ಇಡೀ ಸಂಶೋಧನೆಯಿಂದ ಸಾಬೀತಾಗಿದೆ ಎಂದು ವಿಜಯೇಂದ್ರ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಹೇಳಿದರು. ರಾಜಕೀಯ ಬಿಜೆಪಿ ತನ್ನ ಸರ್ಕಾರದಲ್ಲಿ ನ್ಯಾಯಯುತ ತನಿಖೆ ನಡೆಯುವುದಿಲ್ಲ ಎಂದು ಆರೋಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಒತ್ತಾಯಿಸಿದೆ ಎಂದು ಮುಚ್ಚನೊಳಿದೆ. ತಟಸ್ಥತೆ ಕಾಯ್ದುಕೊಳ್ಳಲು ಸಿಬಿಐ ತನಿಖೆಯನ್ನು ಮುಂದುವರಿಸಲು ಕೇಂದ್ರೀಯ ತನಿಖೆ ಅಗತ್ಯವಿದೆ ಎಂದು ವಿಜಯೇಂದ್ರ ಸ್ಪಷ್ಟಪಡಿಸಿದ್ದರು. ಅದೇ ಸಮಯದಲ್ಲಿ ಬಿಜೆಪಿ ತಂದಿರುವ ಆರೋಪಗಳನ್ನು ಕಾಂಗ್ರೆಸ್ ಪಕ್ಷವು ಮೋಟಗಾತಿ ಭೇಟಿ ಎಂದು ಒಣಗಿಸುತ್ತದೆ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಈ ವಿಚಾರವನ್ನು ವಶಪಡಿಸಿಕೊಂಡಿದ್ದು ಸರ್ಕಾರಕ್ಕೆ ಮುಚ್ಚಿಡಲು ಏನೂ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿ ಹೇಳಿದೆ. ಆದರೆ ಲೋಕಾಯುಕ್ತ ತನಿಖೆಯ ವಸ್ತುನಿಷ್ಠತೆ ಬಗ್ಗೆ ಬಿಜೆಪಿ ವಿವಾದಗಳನ್ನು ಎತ್ತಿದ. ಅಂತಹ ವಿಶಾಲ ಆಂತರಿಕ ಹಗರಣವನ್ನು ಎದುರಿಸಲು ಸಂಸ್ಥೆಯು ಸಾಕಷ್ಟು ಪ್ರಬಲವಾಗಿಲ್ಲ ಎಂದು ಅದು ಹೇಳುತ್ತದೆ. ಬಿಜೆಪಿಯು ಅಜೆಂಡಾ ಮುಖ್ಯಮಂತ್ರಿ ಪದಚ್ಯುತಿಗೆ ಪ್ರಯತ್ನಿಸುತ್ತಿರುವುದರ ಜೊತೆಗೆ ಬಿಜೆಪಿ ಸೇರಿದ ವಿಜಯೇಂದ್ರ ಅವರು ಪಕ್ಷಪಾತವಿಲ್ಲದೆ ಈ ಸಂಬಂಧಗಳಲ್ಲಿ ಭಾಗಿಯಾಗಿರುವ ಎಲ್ಲಾ ಪಕ್ಷಗಳ ವಿರುದ್ಧ ಕಾನೂನು ಕ್ರಮ ಜಾರಿಗೊಳಿಸುವಂತೆ ಕರೆ ನೀಡಿದೆ. ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ರಾಜ್ಯದ ವಿವಿಧೆಡೆ ಪ್ರತಿಭಟನೆಗಳು ನಡೆಯುತ್ತಿವೆ. ದೋರಿಶೆಟ್ಟಿ ಅವರ ಬಿಜೆಪಿ ಯಾವ ಮೋರ್ಚಾ ಕಾರ್ಯಕರ್ತರು ಉತ್ತರದಾಯಿತ್ವಕ್ಕೆ ಆಗ್ರಹಿಸಿ ಬೀದಿಗಿಳಿಸಿದ್ದರು. ಕಾಂಗ್ರೆಸ್ ಪತ್ರಿದಾಳಿ ತಮ್ಮ ರಾಜಕೀಯ ಸಿಲಿಕಾನ್ ವಿಲನ್ಗಳ ಕೇಂದ್ರಗಳಲ್ಲಿ ಏಜೆನ್ಸಿಗಳು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಮೇಲೆ ಆರೋಪ ಹೊರಿಸಿ ಕಾಂಗ್ರೆಸ್ ಸೇಡು ತೀರಿಸಿಕೊಂಡಿದೆ. ಇಡೀ ತನಿಖೆಯ ಹಣದುಬ್ಬರ ಮತ್ತು ನಿರುದ್ಯೋಗಂತಹ ರಾಜ್ಯದ ಇತರ ಪ್ರಮುಖ ಸಮಸ್ಯೆಗಳ ತಪ್ಪಿಸಲು ಹೆಚ್ಚಿನದನ್ನು ಮಾತನಾಡುತ್ತಿಲ್ಲ ಎಂದು ಕಾಂಗ್ರೆಸ್ ವಕ್ತಾರರು ಸೂಚಿಸಿದ್ದಾರೆ. ಸಾರ್ವಜನಿಕ ಪ್ರತಿಕ್ರಿಯೆ ಇಡೀ ತನಿಖೆ ಮತ್ತು ತನಿಖೆಯ ಮೇಲೆ ಕೇಂದ್ರೀಕರಿಸಿದ ಪಕ್ಷಗಳ ನಡುವಿನ ಕೋಲಾಹಲವು ರಾಜ್ಯವು ಜನರಲ್ಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಉಂಟುಮಾಡಿತು. ಕೆಲವು ಜನರು ಇಡೀ ತನಿಖೆಯನ್ನು ರಾಜಕಾರಣಿಗಳನ್ನು ಹೊಣೆಗಾರಿಕೆಯನ್ನಾಗಿ ಮಾಡುವ ಮೊದಲು ಹೆಜ್ಜೆ ಎಂದು ನೋಡುತ್ತಾರೆ. ಆದರೆ ಇತರರು ಯುದ್ಧರಹಿತ ಆಧಾರದ ಮೇಲೆ ರಾಜಕಾರಣಿಗಳು ಪರಸ್ಪರ ಹೆಸರನ್ನು ಹಾಳು ಮಾಡುವ ಕರ್ನಾಟಕದ ರಾಜಕೀಯ ರಚನೆಗಳ ಶಾಶ್ವತ ನಾಟಕಗಳಲ್ಲಿ ಹಿಂದಿನ ಯಾವುದೇ ಸಂಚಿಕೆಗಳಿಲ್ಲದೆ ಭಿನ್ನವಾಗಿಲ್ಲ ಎಂದು ಹೇಳುತ್ತಾರೆ. ಆರೋಪಗಳು ಅದು ಈ ವಿಭಾಗವನ್ನು ಮುಕ್ತಾಯಗೊಳಿಸುತ್ತದೆ. ಕರ್ನಾಟಕ ರಾಜಕೀಯ ವಲಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಡಿಸಿ ನ್ಯೂಸ್ ಕನ್ನಡವು ನಡೆಯುತ್ತಿರುವ ಬೆಳವಣಿಗೆಗಳನ್ನು ವರದಿ ಮಾಡುತ್ತದೆ. ವಿರಾಮದ ನಂತರ ಹೆಚ್ಚಿನ ಸುದ್ದಿಗಳನ್ನು ಅನುಸರಿಸುತ್ತೇವೆ. ಇದು ದೀಪಿಕಾ ನೀಡಿದ್ದಕ್ಕೆ ಅಂತ್ಯವಾಗಿದೆ. ಡಿಸಿ ನ್ಯೂಸ್ ಕನ್ನಡಕ್ಕೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಅಲ್ಲಿಯ ಅತ್ಯಂತ ವಿಶ್ವಾಸಾರ್ಹ ಸುದ್ದಿಯ ಕಾರ್ಯಕ್ರಮ.